ಮತ್ತಷ್ಟು ಭೀಕರವಾಗ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಏಕಕಾಲಕ್ಕೆ 25 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಇಲ್ಲಿ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಕೂಡ ಬಳಸಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇಲ್ಲಿ ಏಕಕಾಲಕ್ಕೆ ಒಂದೇ ಟೈಮ್ಗೆ 25 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ ಇಸ್ರೇಲ್ ಮೇಲೆ ಇರಾನ್. ಇಸ್ರೇಲ್ನ ಟೆಲ್ ಅವೀವ್ ನಗರ ಇದೆಯಲ್ಲ, ಈ ನಗರವನ್ನೇ ಗುರಿಯಾಗಿಸಿಕೊಂಡು ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಇಲ್ಲಿ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಅತಿ ದೊಡ್ಡ ಅಟ್ಯಾಕ್ ಇದು. ಇರಾನ್ನ ಭಾರಿ ದಾಳಿಗೆ ಟೆಲ್ ಅವೀವ್ ನಡುಗಿ ಹೋಗಿದೆ. ನಮ್ಗೆ ಐರನ್ ಡೋಮ್ ಇದೆ, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಸಹಜವಾಗಿ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಇಸ್ರೇಲ್ನ ಜನರಿಗೆ ಅದಿದೆ. ಐರನ್ ಡೋಮ್ ಎಂಥ ಕ್ಷಿಪಣಿ ಬಂದರೂ ಅದನ್ನು ಗಗನ ಮಾರ್ಗದಲ್ಲಿಯೇ ಅದನ್ನು ಹೊಡೆದು ಉರುಳಿಸ್ಬಿಡುತ್ತೆ, ಹಾಗಾಗಿ ನಮಗೇನು ಭಯ ಇಲ್ಲ ಅಂಥೇಳಿ ಒಂದು ಕಾನ್ಫಿಡೆನ್ಸಲ್ಲಿ ಈಗ ಇಲ್ಲಿ ಚೆಕ್ ಮಾಡಿಕೊಂಡಾಗ ಇಸ್ರೇಲ್ ಜನ ಇದ್ದಾರೆ. ಆದರೆ 25 ಕ್ಷಿಪಣಿ ಏಕಕಾಲಕ್ಕೆ ದಾಳಿ ಮಾಡ್ತಾ ಇದ್ದಾಗ ಏನಾಗ್ಬಿಡುತ್ತೆ ನಿಮಗೆ, ಅದು ಕೆಲವೊಂದು ಕ್ಷಿಪಣಿಗಳನ್ನು ತಡೆಗಟ್ಟುವಲ್ಲಿ ಐರನ್ ಡೋಮ್ ಫೇಲ್ ಆಗಬಹುದು. ಆಗ ಕ್ಷಿಪಣಿ ಬಂದು ಅದರ ಗುರಿ ಎಲ್ಲಿ ನಿಗದಿಯಾಗಿರುತ್ತೋ ಅಲ್ಲಿಗೆ ಬಂದದ್ದು ಬಡಿಯುತ್ತೆ. ಈ ದಾಳಿ ಹಿನ್ನೆಲೆ ಏನಾಗ್ತಾ ಇದೆ, ಟೆಲ್ ಅವೀವ್ ನಗರವನ್ನೇ ಜನ ಬಿಡ್ತಾ ಇದ್ದಾರೆ. ಇಲ್ಲಿ ಟೆಲ್ ಅವೀವ್, ಜೆರುಸಲೆಮ್ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ನ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಇರಾನ್ನ ಶಕ್ತಿಯನ್ನು ಕೂಡ ಇಲ್ಲಿ ಯಾರೂ ಅಲ್ಲಗಳೆಯೋಕ್ಕಾಗಲ್ಲ. ಜೊತೆಗೆ ಇರಾನ್ ಸ್ಟ್ರೈಟ್ ಅವೇ ಅಮೆರಿಕಕ್ಕೆ ವಾರ್ನಿಂಗ್ ಕೊಡ್ತಾ ಇದೆ. ಅಮೆರಿಕದ ಸಾವು ಅಂತ ಹೇಳ್ತಾ ಇದೆ. ಅದು ಅಪ್ಪಿ ತಪ್ಪಿ ನಮ್ಮಿಬ್ಬರ ಈ ಒಂದು ಯುದ್ಧದಲ್ಲಿ, ನಮ್ಮಿಬ್ಬರ ಈ ಜಗಳದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿದ್ದೇ ಆದರೆ ಅಮೆರಿಕ ಹಿಂದೆಂದೂ ಕಂಡು ಕೇಳಲಿದಂಥ ಪಾಠ ನಾವು ಕಲಿಸ್ಬೇಕಾಗತ್ತೆ ಅಂಥೇಳಿ ಇರಾನ್ ಅಮೆರಿಕಗೆ ಎಚ್ಚರಿಕೆ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಸ್ವಲ್ಪ ದಿನ ತಣ್ಣಗಾದಂತೆ ಇರೋದು, ಕೆಲವು ಗಂಟೆಗಳ ಕಾಲ ಏನೂ ಮಾಡದಂತೆ ಇರೋದು, ಇದ್ದಕ್ಕಿದ್ದಂತೆ ದಾಳಿ ಮಾಡ್ತಾ ಇದೆ ಇರಾನ್. ಇದರಿಂದ ಇಸ್ರೇಲ್ನಲ್ಲಿ ದೊಡ್ಡ ಮಟ್ಟದ ಹಾನಿ, ಇಸ್ರೇಲ್ ಕೂಡ ಊಹೆ ಮಾಡಿರೋದಷ್ಟು ಹಾನಿ ಇಸ್ರೇಲ್ಗೆ ಆಗ್ತಾ ಇದೆ. قال لك انا خدت فلان وكو